ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ಇವತ್ತು ನಮ್ಮ ವೆಜಿಟಬಲ್ ಮೀಲ್ಸ್ ಸರ್ಚ್ ನಲ್ಲಿ ನಾವು ಬಂದಿರೋದು ವಿಜಯನಗರ ಫಸ್ಟ್ ಸ್ಟೇಜ್ ಅಲ್ಲಿರೋ ಮಧುಬನ್ ಕಿಚನ್. ಇದು ಚಂದ್ರಕಲಾ ಹಾಸ್ಪಿಟಲ್ ಹತ್ರ ಇದೆ. ಇಲ್ಲಿ ಇದು ಬೇಸಿಕಲಿ ಒಂದು ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್. ಇದು ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ, ನೈಟ್ ಒಂದು 10:30 ವರೆಗೂ ಓಪನ್ ಆಗುತ್ತೆ. ಇಲ್ಲಿ ನಾವು ವೆಜ್ ಮೀಲ್ಸ್ ಗೋಸ್ಕರ ಮಧ್ಯಾಹ್ನ ಒಂದು 12:30 ಹೋಗಿದ್ದು. ವೆಜ್ ಮೀಲ್ಸ್ ತುಂಬಾನೇ ಚೆನ್ನಾಗಿತ್ತು. ಬೇಸಿಕಲಿ ಇವ್ರದ್ದು ಟೇಸ್ಟ್ ಸ್ಟ್ರಕ್ಚರ್ ಎಲ್ಲ ಒಂದು ನಾರ್ತ್ ಕರ್ನಾಟಕ ಮೀಲ್ಸ್, ಹಾಗೆ ನಾರ್ತ್ ಇಂಡಿಯನ್ ಮೀಲ್ಸ್ ಕೂಡ ಸರ್ವ್ ಮಾಡ್ತಾರೆ. ಮೊದಲಿಗೆ ನಾವಿಲ್ಲಿ ಶುರು ಮಾಡಿದಾಗ ಬಾಳೆ ಎಲೆ ಹಾಕಿ ಉಪ್ಪು ಉಪ್ಪಿನಕಾಯಿ 2 ವೆರೈಟಿ ಸಬ್ಜಿನ ಸರ್ವ್ ಮಾಡ್ತಾರೆ. ಜೋಳದ ರೊಟ್ಟಿ, ಹಾಗೆ ಅವರ ಗನ್ ಪೌಡರ್ ಜೊತೆಗೆ ಈ ಚಟ್ನಿ ಪೌಡಿ ಜೊತೆಗೆ ಸ್ವಲ್ಪ ಕರ್ಡ್, ನಾರ್ತ್ ಕರ್ನಾಟಕ ಸ್ಪೆಷಲ್ ಚಟ್ನಿ. ಓವರ್ ಆಲ್ ಸರ್ವಿಸ್ ಸ್ವಲ್ಪ ಸ್ಲೋ ಇದೆ, ಬಟ್ ಟೇಸ್ಟ್ ವೈಸ್ ಇಟ್ಸ್ ರಿಯಲಿ ಗುಡ್. ಒಂದು ಬದನೆಕಾಯಿ ಪೋರಿಯಲ್ ತರ ಅಂದ್ಕೊಟ್ಟಿದ್ರು, ಅದು ಸ್ವಲ್ಪ ಸ್ಪೈಸಿ ಆಗೇ ಇತ್ತು. ಈ ನಾರ್ತ್ ಕರ್ನಾಟಕ ಕೆಲವು ಡಿಶ್ಗಳು ಮಾತ್ರ ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಜೋಳದ ರೊಟ್ಟಿ ತುಂಬಾನೇ ಚೆನ್ನಾಗಿತ್ತು, ಸಾಫ್ಟ್ ಆಗಿ ತೆಳ್ಳಗೆ ಮಾಡಿದ್ರು. ಇಲ್ಲಿ ರೈಸ್, ಸ್ವೀಟು ಮತ್ತೆ ಈ ಜೋಳದ ರೊಟ್ಟಿ ಬಂದು ಲಿಮಿಟೆಡ್, ಅದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್ ಇದೆ. ಈ ಜೋಳದ ರೊಟ್ಟಿನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾರೆ. ಫಸ್ಟ್ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸ್ಬಿಟ್ಟು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ನಮ್ಮ ಜೋಳದ ಹಿಟ್ಟನ್ನ ಹಾಕಿ ಅದನ್ನ ಮಿಕ್ಸ್ ಮಾಡ್ತಾರೆ. ನಮ್ಮ ರಾಗಿ ಮುದ್ದೆ ಮಾಡಿದ ಹಾಗೆ ಮಾಡ್ತಾರೆ. ಅದಾದ್ಮೇಲೆ ಅದನ್ನ ತೆಗೆದು ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಹಿಟ್ಟು ತರ ಮಾಡಿ ರೊಟ್ಟಿ ತರ ಲಟ್ಟಿಸ್ಬಿಟ್ಟು ಅದನ್ನ ತವಾದಲ್ಲಿಟ್ಟು ಕುಕ್ ಮಾಡ್ತಾರೆ. ಅದು ಕುಕ್ ಮಾಡುವಾಗ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಸಾಫ್ಟ್ ಆಗಿ ಕುಕ್ ಮಾಡಿದ್ರೆ ಅದು ಜೋಳದ ರೊಟ್ಟಿ ಸಾಫ್ಟ್ ಆಗುತ್ತೆ. ಅದ್ರ ಬದಲು ಸ್ವಲ್ಪ ನೀರ್ನ ಅದನ್ನ ಮೇಲೆ ಚಿಮುಕಿಸಿ ಚೆನ್ನಾಗಿ ಕುಕ್ ಮಾಡಿದ್ರೆ ಅದು ಕಡಕ್ ಜೋಳದ ರೊಟ್ಟಿ ಆಗುತ್ತೆ. ಬಟ್ ಎರಡರಲ್ಲೂ ರೊಟ್ಟಿ ಬಂದು ತುಂಬಾನೇ ತೆಳು ಇರುತ್ತೆ. ಈ ಸಾಫ್ಟ್ ಆಗಿ ಮಾಡಿದ ಜೋಳದ ರೊಟ್ಟಿ 2 ರಿಂದ 3 ದಿನ ಇಟ್ಕೋಬಹುದು ಅಷ್ಟೇ. ಆದ್ರೆ ಈ ಕಡಕ್ ರೊಟ್ಟಿನ ಹೆಚ್ಚು ಕಡಿಮೆ 1 ತಿಂಗಳವರೆಗೂ ಅದನ್ನ ಸ್ಟೋರ್ ಮಾಡಬಹುದು. ಇದನ್ನ ನಮ್ಮ ಹಪ್ಪಳಗಳ ತರ, ಈ ರೋಸ್ಟೆಡ್ ಪಾಪಡ್ ತರ ನಾವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಪಿಕ್ಕಲ್ ಇಟ್ಕೊಂಡು ತಿನ್ಕೊಳ್ತಾರೆ ಕೆಲವರು. ಈ ಬಾಜಿಗಳನ್ನ, ಈ ಬದನೆಕಾಯಿ ಗೊಜ್ಜನ್ನ ಇಟ್ಕೊಂಡು ತಿಂತಾರೆ. ಇದು ಒಂದು ಟ್ರೆಡಿಷನಲ್ ಡಿಶ್ ಆಫ್ ನಾರ್ತ್ ಕರ್ನಾಟಕ. ರೈಸ್ಗೆ ಸಾಂಬಾರ್ ವಾಸ್ ಓಕೆ. ರೈಸ್ಗೆ ರಸಂ ತುಂಬಾ ಚೆನ್ನಾಗಿತ್ತು. ನಮ್ಮ ಸೌತ್ ಇಂಡಿಯನ್ ಅಕ್ಕಿ ಹಪ್ಪಳ ಕೊಟ್ಟಿದ್ರು. ಓವರ್ ಆಲ್ ವಿ ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನನ್ನ ಜೊತೆ ನನ್ನ ಫ್ಯಾಮಿಲಿ ಫುಲ್ಲು ಎಲ್ರು ಬಂದಿದ್ರು. ಎಲ್ರಿಗೂ ಇಷ್ಟ ಆಯ್ತು. ಎಲ್ಲ ಡಿಫ್ರೆಂಟ್ ಏಜ್ ಪೀಪಲ್, ಬಟ್ ಎವ್ರಿಬಡಿ ಲೈಕ್ಡ್ ಇಟ್. ಕೊನೆಗೆ ಮುಗಿತಾ ಇರೋ ಟೈಮಲ್ಲಿ ಹೋಳಿಗೆ ತಂದ್ಕೊಟ್ರು. ಬೇಸಿಕ್ಲಿ ನಾವು ಹೋಳಿಗೆನ ಬಿಗಿನಿಂಗ್ ಅಲ್ಲೇ ಕೊಡಬೇಕು, ಬಟ್ ಇವರು ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಲಾಸ್ಟ್ ಅಲ್ಲಿ ಕೊಟ್ರು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನಾವು ತಿಳಿಸಿ. ಬಾಯ್.